ಇರಲಿ. ಚವನೂರ ಗ್ರಾಮದ ಅಮೋಘಸಿದ್ದೇಶ್ವರ ಜಾತ್ರೆ ಅಂಗವಾಗಿ ರೈತಗೋಷ್ಠಿ ಕಾರ್ಯಕ್ರಮದ ಈ ಚವನೂರ ಗ್ರಾಮದ ಆರಾಧ್ಯ ದೇವರಾದಂಥ ಅಮೋಘಸಿದ್ದೇಶ್ವರ ಗದ್ದಿಗೆಗೆ ಹಣೆಮಣಿದು ಚವನೂರ ಹಿರೇಮಠದ ಲಿಂಗೈಕ್ಯ ರಾಮಲಿಂಗೇಶ್ವರ ಗದ್ದಿಗೆಗೆ ಹಣೆಮಣಿದು ಈ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಊರ ಗೌಡರು ಮೊದಲು ಮಾಡಿಕೊಂಡು ಪ್ರಭುಗೌಡರು ಅವರಿವರನ್ನದೇ ಎಲ್ಲ ರೈತರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈ ಕಾರ್ಯಕ್ರಮ ನಡೆಸಿಕೊಂಡಂಥ ಎಲ್ಲ ಸರ್ಗಳಲ್ಲಿ, ನಮ್ಮ ಎಲ್ಲ ಯುವಕರಲ್ಲಿ ಎಲ್ಲರಿಗೂ ಶರಣಾರ್ಥಿ. ಕೃಷಿ ಋಷಿ, ಕೃಷಿ ಋಷಿ ಇವೆರಡು ನಮ್ಮ ದೇಶಕ್ಕೆ ಬೆನ್ನೆಲುಬು. ಕೃಷಿ ಅಂದರೆ ರೈತ, ಋಷಿ ಅಂದರೆ ಧರ್ಮ. ಯಾರಲ್ಲಿ ಈ ಎರಡು ಇರ್ತಾವೋ ಯಾವತ್ತು ಆ ಧರ್ಮ ಕೃಷಿ ಯಾವತ್ತು ಉಳಿತದ. ರೈತರಿಲ್ಲಂದ್ರೆ ದೇಶ ಬದುಕಲ್ಲ, ಋಷಿ ಇರಲಿಲ್ಲಂದ್ರೆ ಧರ್ಮ ಬದುಕಲ್ಲ. ಇವೆರಡೂ ಅಳವಡಿಸಿದಂತ ಮಾಡಿದಂಥ ಕಾರ್ಯಕ್ರಮ, ನಮ್ಮ ಒಳ್ಳೆ ಕಾರ್ಯಕ್ರಮ ನಡೆಸಿಕೊಂಡು ಬಂದರು. ರೈತರೆಲ್ಲ ಹೇಳ್ಯಾರ, ರೈತರ ಬಗ್ಗೆ ಅನುಭವ ಇಲ್ಲ, ಅವರು ಯಾಕೆ ಇಂಥ ಕಾಲ ಬತ್ತು, ಯಾಕೆ ಹಿಂಗೆ ನಡೀತು. ಕಡ್ಕೋಳ ಮಡಿಯಪ್ಪನವ್ರು ಹೇಳ್ತಾರೆ, ಏನಾಗುತ್ತಾದೋ ಎಂತಾಗುತ್ತಾದೋ ಇದೇ ನಾಡ ಮುಂದೆ ನೋಡೋ ತಮ್ಮ. ದುಡಿ ಉಣ್ಣುವ ರೈತರಿಗೆ ಏನಿಲ್ಲೋ ರೊಕ್ಕ, ದುಡಿ ಉಣ್ಣುವ ರೈತರಿಗೆ ಏನಿಲ್ಲೋ ರೊಕ್ಕ, ದುಡಿಯದ ಬಂಟನಿಗೆ ಭಾರಿ ಬಿಂಕ, ದುಡಿಸಿಕೊಳ್ಳುವ ಜನಕ್ಕೆ ಭಾರಿ ಸೊಕ್ಕ. ಏನಾಗುತ್ತಾದೋ ಎಂತಾಗುತ್ತಾದೋ ಈ ನಾಡ ಮುಂದೆ ನೋಡೋ ತಮ್ಮ. ಆಗಲೇ ಹೇಳಿದ್ರು, ಎಂತಿಂತವ್ ಬಟ್ಟೆ ಬಂದವತ್ತು, ಸೀರಿ ತಾಳಿ ಬಳಿ ಮೂಗುತಿ ಮರಿಯಾಗಿ ಹೋಗ್ತಾವೋ, ಹಿರಿಯರಿಲ್ಲದ ಮದುವೆ ಶುರುವಾಗುತ್ತಾವೋ, ಸುಳ್ಳರೆಲ್ಲ ಕಳ್ಳರೆಲ್ಲ ನಾಡಳ ಆಳಲು ಬರ್ತಾರೋ, ದೊಡ್ಡರೆಲ್ಲ ದೊಡ್ಡ ತತ್ತು ಹೇಳಲು ಬರ್ತಾರೋ, ದೊಡ್ಡ ಹಿರಿಯರೆಲ್ಲ ದೊಡ್ಡ ಮೂಳಿ ಹಿಡಿದು ಕುಂತಾರೋ. ಏನಾಗುತ್ತಾದೋ ಎಂತಾಗುತ್ತಾದೋ ಈ ನಾಡ ಮುಂದೆ ನೋಡೋ ತಮ್ಮ. ಯಾಕೆ ಸರಿಯಾಗಿ ಮಳೆ ಬರಲಾಗ್ಯದ, ಯಾಕೆ ಸರಿಯಾಗಿ ನಮಗೆ ಬೆಳೆ ಬರಲಾಗ್ಯದ, ನಾವು ಮಾಡುವುದು ಕರ್ಮಕ್ಕ. ಯಾಕೆ ಹಿಂಗಾಗ್ತದಂದ್ರ ನಾವು ಮಾಡುವಂತ ಧರ್ಮ ಕೆಟ್ಟು ಹೋಗ್ಯದ. ಮಾತಾಡೋದೊಂದು ಬೇರೆ, ಮಾಡೋದೊಂದು ಬೇರೆ. ಮಾತಿನೊಳಗ ಮಾತಿಲ್ಲಾರ್ದವನ ಸ್ನೇಹ ಜಾತಿ ಜನ್ಮಕ್ಕೂ ಬೇಡ, ಗುರು ಕರುಣೆಗಿಲ್ಲದವನ ಸ್ನೇಹ ಸಾಯಿ ತನಕೂ ಬೇಡ. ಹಾಂಗ ನಾವು ಧರ್ಮವಂತರಾಗಿ ಹೇಳ್ತಾ ಫಸ್ಟ್ ಹೇಳಿದ ಒಂದು ಪ್ರಾರಂಭ, ದುಡಿ ಉಣ್ಣುವ ರೈತರಿಗೆ ಏನಿಲ್ಲ ರೊಕ್ಕ. ಯಾಕ್ರಿ ಹಿಂಗ್ಯಾಕೆಲ್ಲ ಕೈತ್ರಿ ಸ್ವಾಮಿಗಳು ಕೇಳ್ಬೋದು. ಈ ಬಂದಾರಲ್ಲ ನಮ್ಮ ಹಿರಿಯರು, ಕಚ್ಚಿ ಹಾಕೊಂಡು, ದೋತ್ರ ಉಟ್ಕೊಂಡು, ಪೇಟ ಹಾಕೊಂಡು, ಅಂಗಿ ಉಟ್ಕೊಂಡು, ಟಾವೆಲ್ ಹಾಕೊಂಡು ಬಂದಾರಲ್ಲ, ಹಾಂಗಿತ್ತು ಅಂದ್ರೆ ರೊಕ್ಕ ಉಳಿತಿತ್ತು. ಪ್ಯಾಂಟ್ ಬತ್ತು, ಶರ್ಟ್ ಬತ್ತು, ಕೋಟ್ ಬತ್ತು, ಮೊಬೈಲ್ ಬತ್ತು, ಎಲ್ಲ ನಾವು ಮಾಡು ಪ್ಯಾಶನ್ ರೆಡಿ. ಅದು ಹೊಲಕ್ಕೆ ಹೋಗುದಾಗಲಿಲ್ಲ, ನಿಮಗೆ ದುಡಿಲಾರ್ದಂಗಾಯ್ತು, ಏನಿಲ್ಲೋ ರೊಕ್ಕ ಅಂದವ ಮಾತು. ಮುಂದೆ ಅಂತ ಕಾಲ ಬರ್ತದೆ ಹೇಳ್ದ, ಯಾರು ದುಡಿಲಕ್ಕ ತಯಾರಿಲ್ಲ. ಅದಕ್ಕೆ ಏನಾಗುತ್ತಾದೋ ಎಂತಾಗುತ್ತಾದೋ ಇದೇ ನಾಡ ಮುಂದೆ ನೋಡೋ ತಮ್ಮ ಅಂತ ಹೇಳಿಕೆ ಕಡ್ಕೋಳ ಮಡಿಯಪ್ಪನವ್ರು ಹೇಳಿದರು. ಆದ್ರೆ ನಮ್ಮ ಊರ ಜಾತ್ರೆ ಅಮೋಘಸಿದ್ದೇಶ್ವರ ಆಶೀರ್ವಾದ ನಮಗೂ ನಿಮಗೂ ಒಳ್ಳೆ ಮಳೆ ಬೆಳೆ ಆಯುಷ್ಯ ಆರೋಗ್ಯ ಊರಾಗ ಒಳ್ಳೆ ಸೌಕರ್ಯ ಆಗಿ ಕೊಡಲಿ ಎಂದು ಅಮೋಘಸಿದ್ದೇಶ್ವರ ಗದ್ದಿಗೆಗೆ ಹಣೆ ಮಾಡಿದು ನಿಮ್ಮೆಲ್ಲರಿಗೆ ಶರಣಾರ್ಥಿ. ತಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿರುವಂತಹ ಪರಮ ಪೂಜ್ಯ